ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಮಂಜುಳಾ ಹಂಚೋಳಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ನನ್ನ ವಿಡಿಯೋ ಕ್ಲಾಸ್ 9ನೇ ತರಗತಿಯ ವಿಜ್ಞಾನ ಕನ್ನಡ ಮಾಧ್ಯಮ ಭಾಗ 2 ಅಧ್ಯಾಯ 11 ಶಬ್ದ. ಈ ಪಾಠದ ಕೊನೆಗೆ ಅಭ್ಯಾಸದಲ್ಲಿ ಕೇಳಿದಂತಹ ಪ್ರಶ್ನೆಗಳಿಗೆ ಉತ್ತರವನ್ನು ನೋಡೋಣ. ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕನ್ನು ಕೊಡಿ. ಪೂರ್ತಿ ವಿಡಿಯೋ ಮುಗಿಯುವವರೆಗೂ ವಾಚ್ ಮಾಡಿ ಮಕ್ಕಳೇ. ಇನ್ನು ಅಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಮೊದಲನೆಯ ಪ್ರಶ್ನೆ, ಶಬ್ದ ಎಂದರೇನು? ಅದು ಹೇಗೆ ಉತ್ಪತ್ತಿಯಾಗುತ್ತದೆ? ಅದಕ್ಕೆ ಉತ್ತರವನ್ನು ನೋಡೋಣ. ವಸ್ತುಗಳ ಕಂಪನವನ್ನು ಶಬ್ದ ಎನ್ನುವರು. ವಸ್ತುವಿನ ಕಂಪನವು ಮಾಧ್ಯಮದ ಕಣಗಳನ್ನು ಕಂಪಿಸುವಂತೆ ಮಾಡಿದಾಗ ಅವು ತನ್ನ ಪಕ್ಕದ ಕಣಗಳನ್ನು ಕಂಪಿಸುವಂತೆ ಮಾಡುತ್ತವೆ. ಮಾಧ್ಯಮದ ಕಣಗಳು ತಾವಾಗಿಯೇ ಮುಂದಕ್ಕೆ ಚಲಿಸುವುದಿಲ್ಲ, ಆದರೆ ಕ್ಷೋಭೆಯನ್ನು ಮುಂದಕ್ಕೆ ಕೊಂಡೊಯ್ಯುತ್ತವೆ. ಆದುದರಿಂದ ಶಬ್ದವು ಮಾಧ್ಯಮದ ಮೂಲಕ ನಮ್ಮ ಕಿವಿಯನ್ನು ತಲುಪುತ್ತವೆ. ಎರಡನೆಯ ಪ್ರಶ್ನೆ, ಶಬ್ದದ ಆಕಾರದ ಹತ್ತಿರ ಗಾಳಿಯಲ್ಲಿ ಸಂಪೀಡನಗಳು ಮತ್ತು ವಿರಳನಗಳು ಹೇಗೆ ಉತ್ಪತ್ತಿಯಾಗುತ್ತವೆ ಎಂದು ಚಿತ್ರದ ಸಹಾಯದಿಂದ ವಿವರಿಸಿ. ಉತ್ತರ ಮಕ್ಕಳೇ, ಮೊದಲಿಗೆ ಇಲ್ಲಿ ಚಿತ್ರವನ್ನು ನೋಡಿಕೊಂಡು ಬರೋಣ. ಚಿತ್ರ 11.5ರಲ್ಲಿ ಒಂದು ಮಾಧ್ಯಮದಲ್ಲಿ ಕಂಪಿಸುತ್ತಿರುವ ವಸ್ತುವಿನ ಸಂಪೀಡನ ಸಿ ಆಗಿದ್ದು ವಿರಳನ ಆರ್ಗಳ ಸರಣಿಯನ್ನು ಏರ್ಪಡಿಸುವುದು. ಸಂಪೀಡನ, ವಿರಳನ, ಸಂಪೀಡನೆ ಮತ್ತು ವಿರಳನದ ಸರಣಿಯನ್ನು ಇಲ್ಲಿ ನೋಡಬಹುದು. ಮಕ್ಕಳೇ, ಈ ಚಿತ್ರದಿಂದ ನಾವು ತಿಳಿಯುವುದೇನೆಂದರೆ, ಶಬ್ದದ ಪ್ರಸಾರಕ್ಕೆ ಗಾಳಿಯು ಒಂದು ಸಾಮಾನ್ಯ ಮಾಧ್ಯಮವಾಗಿದೆ. ಕಂಪಿಸುವ ವಸ್ತುವು ಮುಂದೆ ಚಲಿಸಿದಾಗ ಗಾಳಿಯನ್ನು ತಳ್ಳಿ ಸಂಪೀಡಿಸಿ ಮುಂದೆ ಹೆಚ್ಚು ಒತ್ತಡವಿರುವ ಭಾಗವನ್ನುಂಟು ಮಾಡುತ್ತದೆ. ಈ ಭಾಗವನ್ನು ಸಂಪೀಡನ ಎನ್ನುತ್ತೇವೆ. ಕಂಪಿಸುವ ವಸ್ತುವು ಹಿಂದಕ್ಕೆ ಚಲಿಸಿದಾಗ ಕಡಿಮೆ ಒತ್ತಡವಿರುವ ವಿರಳನ ವಲಯವನ್ನುಂಟು ಮಾಡುತ್ತವೆ. ಕಂಪಿಸುವ ವಸ್ತುವು ವೇಗವಾಗಿ ಹಿಂದಕ್ಕೆ ಮತ್ತು ಮುಂದಕ್ಕೆ ಚಲಿಸಿದಾಗ ಗಾಳಿಯಲ್ಲಿ ಸಂಪೀಡನ ಮತ್ತು ವಿರಳನಗಳ ಸರಣಿಯು ಏರ್ಪಡುತ್ತವೆ. ಇದು ಶಬ್ದದ ತರಂಗವನ್ನು ಮಾಧ್ಯಮದಲ್ಲಿ ಪ್ರಾರಂಭವಾಗುವಂತೆ ಮಾಡುತ್ತವೆ. ಇನ್ನು ಒಂದು ಮಾಧ್ಯಮದಲ್ಲಿ ಸಂಪೀಡಿಸುತ್ತಿರುವ ವಸ್ತು ಸಂಪೀಡನ ಸಿ ಆಗಿದ್ದು ವಿರಳನ ಆರ್ಗಳ ಸರಣಿಯನ್ನು ಏರ್ಪಡಿಸುವುದನ್ನು ನಾವೀಗಾಗಲೇ ಮಕ್ಕಳ ಚಿತ್ರದಲ್ಲಿ ತೋರಿಸಿದ್ದೀನಿ. ಇದರಲ್ಲಿ ನಾವು ಗಮನಿಸಬಹುದು. ಇನ್ನು ಮೂರನೆಯ ಪ್ರಶ್ನೆ, ಶಬ್ದದ ತರಂಗವನ್ನು ನೀಳ ತರಂಗ ಎನ್ನಲು ಕಾರಣವೇನು? ಒಂದು ಮಾಧ್ಯಮದಲ್ಲಿ ಶಬ್ದವು ಸಂಪೀಡನೆಗಳು ಮತ್ತು ವಿರಳನಗಳ ಸರಣಿಯೊಂದಿಗೆ ಮಾಧ್ಯಮದ ಕಣಗಳ ಕ್ಷೋಭೆಯು ಪ್ರಸಾರವಾಗುವ ದಿಕ್ಕಿಗೆ ಸಮಾಂತರ ದಿಕ್ಕಿನಲ್ಲಿ ಚಲಿಸುವ ತರಂಗಗಳನ್ನು ನೀಳ ತರಂಗಗಳೆಂದು ಕರೆಯುವರು. ನಾಲ್ಕನೆಯ ಪ್ರಶ್ನೆ, ಕತ್ತಲ ಕೋಣೆಯೊಂದರಲ್ಲಿನ ಗುಂಪಿನಲ್ಲಿ ನಿಮ್ಮ ಸ್ನೇಹಿತನ ಶಬ್ದವನ್ನು ಗುರುತಿಸಲು ಶಬ್ದದ ಯಾವ ಗುಣವು ನಿಮಗೆ ಸಹಾಯ ಮಾಡುತ್ತದೆ? ಉತ್ತರ, ಕತ್ತಲ ಕೋಣೆಯೊಂದರಲ್ಲಿನ ಗುಂಪಿನಲ್ಲಿ ನಮ್ಮ ಸ್ನೇಹಿತನ ಶಬ್ದವನ್ನು ಗುರುತಿಸಲು ಶಬ್ದದ ಸ್ಥಾಯಿ ಮತ್ತು ತಾರತ್ವ ಗುಣಲಕ್ಷಣಗಳು ನಮಗೆ ಸಹಾಯ ಮಾಡುತ್ತವೆ. ಐದನೆಯ ಪ್ರಶ್ನೆ, ಮಿಂಚು ಮತ್ತು ಗುಡುಗು ಏಕಕಾಲದಲ್ಲಿ ಸಂಭವಿಸಿದರೂ ಮಿಂಚು ಕಾಣಿಸಿದ ಸ್ವಲ್ಪ ಸಮಯದ ನಂತರ ಗುಡುಗಿನ ಶಬ್ದ ಕೇಳಿಸುತ್ತದೆ ಏಕೆ? ಉತ್ತರ, ಶಬ್ದದ ಜವವು ಬೆಳಕಿನ ಜವಕ್ಕಿಂತ ಕಡಿಮೆ ಇದೆ. ಆದುದರಿಂದ ಮಿಂಚು ಮತ್ತು ಗುಡುಗು ಏಕಕಾಲದಲ್ಲಿ ಸಂಭವಿಸಿದರೂ ಮಿಂಚು ಕಾಣಿಸಿದ ಸ್ವಲ್ಪ ಸಮಯದ ನಂತರ ಗುಡುಗಿನ ಶಬ್ದ ಕೇಳಿಸುತ್ತದೆ. ಆರನೆಯ ಪ್ರಶ್ನೆ, ಒಬ್ಬ ಮನುಷ್ಯನ ಶ್ರವಣ ವ್ಯಾಪ್ತಿ 20 ಹರ್ಟ್ಜ್ನಿಂದ 20 ಕಿಲೋ ಹರ್ಟ್ಜ್. ಗಾಳಿಯಲ್ಲಿ ಈ ಎರಡು ಆವೃತ್ತಿಗಳಿಗನುಗುಣವಾಗಿ ಶಬ್ದ ತರಂಗ ದೂರಗಳೆಷ್ಟು? ಗಾಳಿಯಲ್ಲಿ ಶಬ್ದದ ಜವ 344 ಮೀಟರ್ ಪರ್ ಸೆಕೆಂಡ್. ಜವ ಎಷ್ಟಿದೆ ಮಕ್ಕಳೇ? ಹಾಗಾದರೆ 344 ಮೀಟರ್ ಪರ್ ಸೆಕೆಂಡ್ ಇದೆ.
ಹಾಗಾದರೆ ತರಂಗ ದೂರ ಇಂಟು ಆವೃತ್ತಿ. ವಿ ಈಕ್ವಲ್ ಟು ಲ್ಯಾಂಬ್ಡಾ. ವಿ ಗಾಳಿಯಲ್ಲಿ ಶಬ್ದದ ಜವ 344 ಮೀಟರ್ ಪರ್ ಸೆಕೆಂಡ್. ಇನ್ನು ಮನುಷ್ಯನ ಶ್ರವಣ ವ್ಯಾಪ್ತಿ 20 ಹರ್ಟ್ಸ್. ಲ್ಯಾಂಬ್ಡಾ 1 ಈಕ್ವಲ್ ಟು V1 ಡಿವೈಡೆಡ್ ಬೈ V1. ವಿ ಇಲ್ಲಿ 344 ಇದೆ ಡಿವೈಡೆಡ್ ಬೈ 20 ಹರ್ಟ್ಸ್. ಇದರಿಂದ ಬರುವಂಥ ಉತ್ತರ 17.2 ಮೀಟರ್. ಇನ್ನು ಎರಡನೆಯದಾಗಿ ಮನುಷ್ಯನ ಶ್ರವಣ ವ್ಯಾಪ್ತಿ 20,000 ಹರ್ಟ್ಸ್ ಇದ್ದಾಗ ಲ್ಯಾಂಬ್ಡಾ 2 ಈಕ್ವಲ್ ಟು V1 ಡಿವೈಡೆಡ್ ಬೈ V2. ವಿ 344 ಇದೆ, V2 20,000 ಹರ್ಟ್ಸ್ ಇದೆ. ಇದರಿಂದ ಬರುವ ಉತ್ತರ 0.0172 ಮೀಟರ್. ಹಾಗಾಗಿ ಗಾಳಿಯಲ್ಲಿ ಮನುಷ್ಯನ ಶ್ರವಣ ವ್ಯಾಪ್ತಿಯು 2 ಆವೃತ್ತಿಗಳಿಗುಣವಾಗಿ ಶಬ್ದ ತರಂಗ ದೂರ 0.0172 ಮೀಟರ್ನಿಂದ 17.2 ಮೀಟರ್ ಆಗಿದೆ. 7ನೆಯ ಪ್ರಶ್ನೆ, ಇಬ್ಬರು ಮಕ್ಕಳು ಅಲ್ಯೂಮಿನಿಯಂ ಕಂಬಿಯ 2 ತುದಿಗಳಲ್ಲಿದ್ದಾರೆ. ಒಬ್ಬನು ಕಲ್ಲಿನಿಂದ ಒಂದು ತುದಿಯನ್ನು ಬಡಿದಿದ್ದಾನೆ. ಇನ್ನೊಬ್ಬನ ಕಿವಿಯನ್ನು ತಲುಪುವ ಶಬ್ದದ ತರಂಗಗಳು ಗಾಳಿಯಲ್ಲಿ ಮತ್ತು ಅಲ್ಯೂಮಿನಿಯಂ ಕಂಬಿಯಲ್ಲಿ ಚಲಿಸಲು ತೆಗೆದುಕೊಳ್ಳುವ ಕಾಲಗಳ ಅನುಪಾತ ಕಂಡುಹಿಡಿಯಿರಿ. ಇಲ್ಲಿ ಅಲ್ಯೂಮಿನಿಯಂ ಕಂಬಿಯ ಉದ್ದ ಡಿ. 25 ಡಿಗ್ರಿ ಸೆಲ್ಸಿಯಸ್ನಲ್ಲಿ ಅಲ್ಯೂಮಿನಿಯಂನಲ್ಲಿ ಶಬ್ದದ ಜವ ಈಕ್ವಲ್ ಟು ವಿ ಏರ್ ಈಕ್ವಲ್ ಟು 6420 ಮೀಟರ್ ಪರ್ ಸೆಕೆಂಡ್. ಹಾಗಾಗಿ ಅಲ್ಯೂಮಿನಿಯಂ ಕಂಬಿಯ ಒಂದು ತುದಿಯಿಂದ ಇನ್ನೊಂದು ತುದಿಗೆ ತಲುಪಲು ಶಬ್ದ ತರಂಗ ತೆಗೆದುಕೊಂಡ ಕಾಲ ಈಕ್ವಲ್ ಟು ಟಿ ಏರ್ ಈಕ್ವಲ್ ಟು ಡಿ ಡಿವೈಡೆಡ್ ಬೈ ವಿ ಏರ್ ಈಕ್ವಲ್ ಟು ಡಿ ಡಿವೈಡೆಡ್ ಬೈ 6420 ಇದೆ. 25 ಡಿಗ್ರಿ ಸೆಲ್ಸಿಯಸ್ನಲ್ಲಿ ಗಾಳಿಯಲ್ಲಿ ಶಬ್ದದ ಜವ ಈಕ್ವಲ್ ಟು ವಿ ಏರ್ ಈಕ್ವಲ್ ಟು 346 ಮೀಟರ್ ಪರ್ ಸೆಕೆಂಡ್. ಹಾಗಾಗಿ ಗಾಳಿಯ ಇನ್ನೊಂದು ತುದಿಗೆ ತಲುಪಲು ಶಬ್ದ ತರಂಗ ತೆಗೆದುಕೊಂಡ ಕಾಲ ಈಕ್ವಲ್ ಟು ಟಿ ಏರ್ ಈಕ್ವಲ್ ಟು ಡಿ ಡಿವೈಡೆಡ್ ಬೈ ವಿ ಏರ್ ಈಕ್ವಲ್ ಟು ಡಿ ಡಿವೈಡೆಡ್ ಬೈ 346. ಶಬ್ದದ ತರಂಗಗಳು ಗಾಳಿಯಲ್ಲಿ ಮತ್ತು ಅಲ್ಯೂಮಿನಿಯಂ ಕಂಬಿಯಲ್ಲಿ ಚಲಿಸಲು ತೆಗೆದುಕೊಳ್ಳುವ ಕಾಲಗಳ ಅನುಪಾತ ಟಿ ಏರ್ ಡಿವೈಡೆಡ್ ಬೈ ಟಿ ಏರ್ ಈಕ್ವಲ್ ಟು ಡಿ ಡಿವೈಡೆಡ್ ಬೈ 346 ಡಿ ಡಿವೈಡೆಡ್ ಬೈ 6420. ಇದರಿಂದ ಬರುವಂಥ ಉತ್ತರ 6420 ಡಿವೈಡೆಡ್ ಬೈ 346 ಮಾಡಿದಾಗ 18.55 ಉತ್ತರ ಬರುತ್ತದೆ. ಇನ್ನು 8ನೆಯ ಪ್ರಶ್ನೆ, ಶಬ್ದದ ಆಕಾರದ ಆವೃತ್ತಿ 100 ಹರ್ಟ್ಸ್ನಿಂದ ಇದು 1 ನಿಮಿಷದಲ್ಲಿ ಎಷ್ಟು ಬಾರಿ ಕಂಪಿಸುತ್ತದೆ? ಉತ್ತರ, ಶಬ್ದದ ಆಕಾರದ ಆವೃತ್ತಿಯನ್ನು ಕಂಡುಹಿಡಿಯುವಾಗ ಆಂದೋಲನಗಳ ಸಂಖ್ಯೆ ಡಿವೈಡೆಡ್ ಬೈ ತೆಗೆದುಕೊಂಡ ಒಟ್ಟು ಕಾಲ. ಆಂದೋಲನಗಳ ಸಂಖ್ಯೆ ಈಕ್ವಲ್ ಟು ಶಬ್ದದ ಆವೃತ್ತಿ ಇಂಟು ತೆಗೆದುಕೊಂಡ ಒಟ್ಟು ಕಾಲವನ್ನು ನೋಡಬೇಕು. ಶಬ್ದದ ಆಕಾರದ ಆವೃತ್ತಿ 100 ಹರ್ಟ್ಸ್ ಮತ್ತು ತೆಗೆದುಕೊಂಡ ಒಟ್ಟು ಕಾಲ ಈಕ್ವಲ್ ಟು 1 ನಿಮಿಷ ಅಂದರೆ 60 ಸೆಕೆಂಡ್ ಮಕ್ಕಳೇ. ಆಂದೋಲನಗಳ ಅಥವಾ ಕಂಪನಗಳ ಸಂಖ್ಯೆ 100 ಇಂಟು 60 ಅಂದರೆ ಇದರಿಂದ ಬರುವ ಉತ್ತರ 6000. ಹಾಗಾಗಿ ಶಬ್ದದ ಆಕಾರದ ಆವೃತ್ತಿ 100 ಹರ್ಟ್ಸ್ ಉತ್ಪಾದಿಸಲು 1 ನಿಮಿಷದಲ್ಲಿ 6000 ಬಾರಿ ಕಂಪಿಸುತ್ತದೆ. 9ನೆಯ ಪ್ರಶ್ನೆ, ಶಬ್ದವು ಬೆಳಕಿನ ಪ್ರತಿಫಲನದ ನಿಯಮಗಳನ್ನೇ ಅನುಸರಿಸುತ್ತದೆಯೇ? ವಿವರಿಸಿ. ಉತ್ತರ, ಬೆಳಕಿನ ಪ್ರತಿಫಲನದಂತೆ ಶಬ್ದವು ಘನ ಅಥವಾ ದ್ರವದ ಮೇಲ್ಮೈಯಲ್ಲಿ ಪ್ರತಿಫಲಿಸುತ್ತದೆ. ಶಬ್ದವು ಬೆಳಕಿನ ಪ್ರತಿಫಲನದ ನಿಯಮಗಳನ್ನೇ ಅನುಸರಿಸುತ್ತದೆ.
ಶಬ್ದವು ಪತನವಾಗುವ ದಿಕ್ಕು ಮತ್ತು ಪ್ರತಿಫಲಿಸುವ ದಿಕ್ಕು ಇವು ಪ್ರತಿಫಲಿಸುವ ಮೇಲ್ಮೈಗೆ ಎಳೆದ ಲಂಬದೊಂದಿಗೆ ಪತನ ಬಿಂದುವಿನಲ್ಲಿ ಸಮವಾದ ಕೋನಗಳನ್ನು ಉಂಟುಮಾಡುತ್ತವೆ ಮತ್ತು ಇವು ಮೂರು ಒಂದೇ ಸಮತಲದಲ್ಲಿರುತ್ತವೆ. ಶಬ್ದದ ತರಂಗಗಳ ಪ್ರತಿಫಲಿಸುವಿಕೆಗೆ ನುಣುಪಾದ ಅಥವಾ ಒರಟಾಗಿರಬಹುದಾದ ಬೃಹತ್ ಗಾತ್ರದ ತಡೆಯೊಂದರ ಅವಶ್ಯಕತೆ ಇದೆ. 10ನೆಯ ಪ್ರಶ್ನೆ, ಒಂದು ದೂರದ ವಸ್ತುವಿನಿಂದ ಶಬ್ದವು ಪ್ರತಿಫಲಿಸಿದರೆ ಪ್ರತಿಧ್ವನಿ ಉತ್ಪತ್ತಿಯಾಗುತ್ತದೆ. ಪ್ರತಿಫಲಿಸಿದ ಮೇಲ್ಮೈ ಮತ್ತು ಶಬ್ದವು ಉತ್ಪತ್ತಿಯಾದ ಆಕಾರಗಳ ನಡುವಿನ ಅಂತರ ಸ್ಥಿರವಾಗಿದೆ ಎಂದು ಭಾವಿಸಿ ಹೆಚ್ಚು ಉಷ್ಣಾಂಶವಿರುವ ದಿನದಂದು ನೀವು ಪ್ರತಿಧ್ವನಿಯನ್ನು ಕೇಳುವಿರಾ? ಉತ್ತರ: ಪ್ರತಿಧ್ವನಿ ಕೇಳಬೇಕಾದರೆ ಮೂಲಧ್ವನಿಗಳ ನಡುವಿನ ಕಾಲಾಂತರವು 0.1 ಸೆಕೆಂಡ್ ಆಗಿರಬೇಕಾಗುತ್ತದೆ. ಶಬ್ದದ ಸಂವೇದನೆಯು ನಮ್ಮ ಮೆದುಳಿನಲ್ಲಿ 0.1 ಸೆಕೆಂಡ್ಗಳಷ್ಟು ಕಾಲ ಇರುತ್ತದೆ. ಒಂದು ಮಾಧ್ಯಮದಲ್ಲಿ ಶಬ್ದದ ಜವವು ಮಾಧ್ಯಮದ ತಾಪವನ್ನು ಅವಲಂಬಿಸಿರುತ್ತದೆ. ಯಾವುದೇ ಮಾಧ್ಯಮದಲ್ಲಿ ತಾಪವು ಹೆಚ್ಚಿದಂತೆಲ್ಲ ಶಬ್ದದ ಜವವು ಹೆಚ್ಚಾಗುತ್ತದೆ. ಹೆಚ್ಚು ಉಷ್ಣಾಂಶವಿರುವ ದಿನದಂದು ತಾಪವು ಹೆಚ್ಚಿದಂತೆಲ್ಲ ಶಬ್ದದ ಜವವು ಹೆಚ್ಚಾಗುತ್ತದೆ. ಮೂಲಧ್ವನಿ ಮತ್ತು ಪ್ರತಿಧ್ವನಿಗಳ ನಡುವಿನ ಕಾಲಾಂತರವು 0.1 ಸೆಕೆಂಡಿಗಿಂತ ಕಡಿಮೆಯಾದರೆ ಪ್ರತಿಧ್ವನಿಯನ್ನು ಕೇಳುವುದಿಲ್ಲ. ಇನ್ನು 11ನೆಯ ಪ್ರಶ್ನೆ, ಶಬ್ದ ತರಂಗಗಳ ಪ್ರತಿಫಲನದ 2 ಪ್ರಾಯೋಗಿಕ ಅನ್ವಯಗಳನ್ನು ತಿಳಿಸಿ. ಉತ್ತರ: ಸ್ಟೆಥೋಸ್ಕೋಪ್ ಎಂಬುದು ವೈದ್ಯಕೀಯ ಸಾಧನವಾಗಿದ್ದು ಅದನ್ನು ಸಾಮಾನ್ಯವಾಗಿ ಹೃದಯ ಅಥವಾ ಶ್ವಾಸಕೋಶದ ಶಬ್ದವನ್ನು ಕೇಳಲು ಉಪಯೋಗಿಸಲಾಗುತ್ತದೆ. ಸ್ಟೆಥೋಸ್ಕೋಪ್ನಲ್ಲಿ ರೋಗಿಯ ಎದೆ ಬಡಿತವು ಗುಣಿತ ಪ್ರತಿಫಲನದಿಂದ ವೈದ್ಯರ ಕಿವಿಯನ್ನು ತಲುಪುತ್ತದೆ. ಸಾಮಾನ್ಯವಾಗಿ ಸಂಗೀತ ಕಚೇರಿ ಭವನಗಳು, ಸಮ್ಮೇಳನ ಭವನಗಳು ಮತ್ತು ಸಿನಿಮಾ ಭವನಗಳಲ್ಲಿ ಶಬ್ದವು ಪ್ರತಿಫಲನದ ನಂತರ ಎಲ್ಲ ಮೂಲೆಗಳಿಗೆ ತಲುಪುವಂತೆ ಮೇಲ್ಛಾವಣಿಯನ್ನು ವಕ್ರಾಕಾರದಲ್ಲಿ ಕಟ್ಟಲಾಗುತ್ತದೆ. ಇನ್ನು 12ನೆಯ ಪ್ರಶ್ನೆ, 500 ಮೀಟರ್ ಎತ್ತರವಿರುವ ಒಂದು ಗೋಪುರದ ಮೇಲಿನಿಂದ ಒಂದು ಕಲ್ಲನ್ನು ಅದರ ಕೆಳಭಾಗದಲ್ಲಿನ ಕೊಳದ ನೀರಿನಲ್ಲಿ ಹಾಕಿ ನೀರು ಚಿಮ್ಮುವ ಶಬ್ದ ಮೇಲ್ಭಾಗದ ತುದಿಯಲ್ಲಿ ಯಾವಾಗ ಕೇಳುತ್ತದೆ? ದತ್ತ g=10 ಮೀಟರ್/ಸೆಕೆಂಡ್ ಮತ್ತು ಶಬ್ದದ ಜವ 340 ಮೀಟರ್/ಸೆಕೆಂಡ್. ಉತ್ತರ: ಗೋಪುರದ ಎತ್ತರ 500 ಮೀಟರ್, ಶಬ್ದದ ಜವ 340 ಮೀಟರ್/ಸೆಕೆಂಡ್. g=10 ಮೀಟರ್/ಸೆಕೆಂಡ್. ಕಲ್ಲಿನ ಪ್ರಾರಂಭಿಕ ಜವ u=0. ಗೋಪುರದ ಮೇಲಿನಿಂದ ಕಲ್ಲನ್ನು ಕೆಳಭಾಗದಲ್ಲಿನ ಕೊಳಕ್ಕೆ ಹಾಕಿದಾಗ ತೆಗೆದುಕೊಂಡಂತಹ ಕಾಲ t1. ಚಲನೆಯ ಎರಡನೆಯ ನಿಯಮದ ಪ್ರಕಾರ S=T1 + 1/2 gt². 500 0 × T1 + 1/2 × 10 × t². 1 t²1 = 100. T1 = 10 ಸೆಕೆಂಡ್. T2 500 / 340. ಇದರಿಂದ ಬರುವಂಥ ಉತ್ತರ 1.47 ಸೆಕೆಂಡ್. T T1 + T2 10 + 1.47 = 11.47 ಸೆಕೆಂಡ್. ನೀರು ಚಿಮ್ಮುವ ಶಬ್ದ ಮೇಲ್ಭಾಗದ ತುದಿಯಲ್ಲಿ 11.47 ಸೆಕೆಂಡ್ ನಂತರ ಕೇಳುತ್ತದೆ. ಇನ್ನು 13ನೆಯ ಪ್ರಶ್ನೆ, ಶಬ್ದದ ತರಂಗವು
239 ಮೀಟರ್ ಪರ್ ಸೆಕೆಂಡ್ ಜವದಲ್ಲಿ ಚಲಿಸುತ್ತದೆ. ಅದರ ತರಂಗ ದೂರ 1.5 ಸೆಂಟಿಮೀಟರ್ ಆದರೆ ಆವೃತ್ತಿ ಎಷ್ಟು? ಅದು ಶ್ರವಣ ಶಬ್ದವೇ. ಉತ್ತರ ಶಬ್ದದ ತರಂಗ ಜವ = 339 ಮೀಟರ್ ಪರ್ ಸೆಕೆಂಡ್, ತರಂಗ ದೂರ = 1.5 ಸೆಂಟಿಮೀಟರ್, 0.015 ಮೀಟರ್. ಶಬ್ದದ ಜವ ತರಂಗದ ದೂರ ಇಂಟು ಆವೃತ್ತಿ, v = ಲ್ಯಾಂಬ್ಡಾ ಇಂಟು v. ಅದರಿಂದ v = v ಡಿವೈಡೆಡ್ ಬೈ ಲ್ಯಾಂಬ್ಡಾ = 339 ಡಿವೈಡೆಡ್ ಬೈ 0.015 2600 ಹರ್ಟ್ಸ್. ಕಂಪನ ಆವರ್ತನಾಂಕ ಶ್ರೇಣಿ 20 ಹರ್ಟ್ಸ್ನಿಂದ 20,000 ಹರ್ಟ್ಸ್ ಶ್ರೇಣಿ ಹೊಂದಿರುವ ಶಬ್ದವನ್ನು ಮಾನವನ ಶ್ರವಣ ಶಬ್ದ ವ್ಯಾಪ್ತಿ ಎನ್ನುವರು. ಕಂಪನ ಆವರ್ತನಾಂಕ ಶ್ರೇಣಿ 20,000 ಹರ್ಟ್ಸ್ಗಿಂತ ಹೆಚ್ಚು ಇರುವುದರಿಂದ ಆ ಶಬ್ದ ನಮಗೆ ಕೇಳುವುದಿಲ್ಲ. ಇನ್ನು 14ನೇ ಪ್ರಶ್ನೆ, ಅನುರಣನ ಎಂದರೇನು? ಅದನ್ನು ಹೇಗೆ ಕಡಿಮೆಗೊಳಿಸಬಹುದು? ಉತ್ತರ ಒಂದು ದೊಡ್ಡ ಪಡಸಾಲೆಯಲ್ಲಿ ಉಂಟಾದ ಶಬ್ದವು ಅದರ ಗೋಡೆಗಳಿಂದ ಮೇಲಿಂದ ಮೇಲೆ ಪ್ರತಿಫಲನಗೊಂಡು ಕೇಳಲು ಸಾಧ್ಯವಾಗದಿರುವಷ್ಟರವರೆಗೆ ಕಡಿಮೆಯಾಗುತ್ತಾ ಮುಂದುವರಿಯುತ್ತದೆ. ಸತತ ಪ್ರತಿಫಲನದಿಂದುಂಟಾದ ಈ ಪುನರಾವರ್ತಿತ ಶಬ್ದವನ್ನು ಅನುರಣನೆ ಎಂದು ಕರೆಯುತ್ತಾರೆ. ಒಂದು ಸಭಾಂಗಣದಲ್ಲಿ ಅಥವಾ ಪಡಸಾಲೆಯಲ್ಲಿನ ಈ ಹೆಚ್ಚುವರಿ ಅನುರಣನೆಯು ಹೆಚ್ಚು ಅನಪೇಕ್ಷಿತವಾದುದು. ಇಲ್ಲಿ ಅನುರಣನೆ ಕಡಿಮೆ ಮಾಡಲು ಸಭಾಂಗಣದ ಮೇಲ್ಛಾವಣಿ ಮತ್ತು ಗೋಡೆಗಳನ್ನು ಸಾಮಾನ್ಯವಾಗಿ ಶಬ್ದ ಗ್ರಹಿಸುವ ವಸ್ತುಗಳಾದ ಸಂಕುಚಿಸಿದ ದ್ರುಗ್ನಾರು ಹಲಗೆ ಅಥವಾ ಒರಟಾದ ಪ್ಲಾಸ್ಟರ್ಗಳಿಂದ ಮುಚ್ಚಿರುತ್ತಾರೆ. ಇನ್ನು 15ನೇ ಪ್ರಶ್ನೆ, ಶಬ್ದದ ತಾರತ್ವ ಎಂದರೇನು? ಇದು ಯಾವ ಅಂಶಗಳ ಮೇಲೆ ಅವಲಂಬಿಸಿದೆ? ಉತ್ತರ ತೀವ್ರವಾದ ಶಬ್ದಕ್ಕೆ ಕಿವಿಯ ಶಾರೀರಿಕ ಪ್ರತಿಕ್ರಿಯೆಯನ್ನು ತಾರತ್ವ ಎನ್ನುವರು. ಶಬ್ದದ ತಾರತ್ವ ಅವಲಂಬಿಸಿರುವಂಥ ಅಂಶಗಳು: ಶಬ್ದದ ತಾರತ್ವವು ಹೆಚ್ಚಿನ ಶಕ್ತಿಯನ್ನು ಹೊಂದಿರುತ್ತದೆ. ಶಬ್ದದ ತಾರತ್ವವು ಪಾರದ ಮೇಲೆ ಅವಲಂಬಿಸಿದೆ. ಮೂರನೆಯದಾಗಿ, ಶಬ್ದವು ಆಕಾರದಿಂದ ದೂರ ಹೋದಂತೆಲ್ಲ ಅದರ ಪಾರ ಮತ್ತು ತಾರತ್ವ ಕಡಿಮೆಯಾಗುತ್ತದೆ. ಇನ್ನು 16ನೇ ಪ್ರಶ್ನೆ, ಸ್ವಚ್ಛಗೊಳಿಸುವಿಕೆಯಲ್ಲಿ ಶ್ರವಣಾತೀತ ತರಂಗಗಳನ್ನು ಹೇಗೆ ಉಪಯೋಗಿಸಲಾಗುವುದು? ಉತ್ತರ ಶ್ರವಣಾತೀತ ಶಬ್ದವನ್ನು ಸಾಮಾನ್ಯವಾಗಿ ಸ್ವಚ್ಛಗೊಳಿಸುವ ಭಾಗದಲ್ಲಿ ತಲುಪಲಾಗದ ಸ್ಥಳಗಳನ್ನು ಸ್ವಚ್ಛಗೊಳಿಸಲು ಉಪಯೋಗಿಸಲಾಗುತ್ತದೆ. ಉದಾಹರಣೆಗೆ, ಸುರುಳಿಯಾಕಾರದ ಕೊಳವೆ, ನಿರ್ದಿಷ್ಟ ಆಕಾರವಿಲ್ಲದ ಭಾಗಗಳು, ವಿದ್ಯುತ್ ಘಟಕಗಳು ಇತ್ಯಾದಿ. ಸ್ವಚ್ಛಗೊಳಿಸಬೇಕಾದ ವಸ್ತುಗಳನ್ನು ದ್ರಾವಣದಲ್ಲಿಟ್ಟು ಅದರಲ್ಲಿ ಶ್ರವಣಾತೀತ ತರಂಗಗಳನ್ನು ಹಾಯಿಸಬೇಕು. ಈ ತರಂಗಗಳಿಗೆ ಹೆಚ್ಚು ಆವೃತ್ತಿ ಇರುವುದರಿಂದ ಆ ವಸ್ತುವಿನ ಭಾಗಕ್ಕೆ ಅಂಟಿರುವ ಧೂಳಿನ ಕಣಗಳು ಗ್ರೀಸ್ ಮತ್ತು ಕೊಳವೆಯನ್ನು ಬೇರ್ಪಡಿಸುತ್ತವೆ. ಈ ರೀತಿ ವಸ್ತುಗಳು ಸಂಪೂರ್ಣ ಸ್ವಚ್ಛಗೊಳ್ಳುತ್ತವೆ. ಇನ್ನು 17ನೇ ಪ್ರಶ್ನೆ, ಶ್ರವಣಾತೀತ ತರಂಗಗಳನ್ನು ಉಪಯೋಗಿಸಿಕೊಂಡು ಲೋಹದ ಗಟ್ಟಿಯಲ್ಲಿನ ದೋಷಗಳನ್ನು ಹೇಗೆ ಕಂಡುಹಿಡಿಯಬಹುದು? ವಿವರಿಸಿ. ಮಕ್ಕಳೇ, ನಾವು ಈ ಚಿತ್ರವನ್ನು ಲೋಹದ ಗಟ್ಟಿಯೊಳಗಿನ ದೋಷಯುಕ್ತ ಸ್ಥಳದಿಂದ ಶ್ರವಣಾತೀತ ತರಂಗಗಳು ಪ್ರತಿಫಲಿಸಿರುವುದನ್ನು ನಾವು ಇಲ್ಲಿ ನೋಡಬಹುದು. ಲೋಹದ ಅಚ್ಚುಗಳಲ್ಲಿನ ಬಿರುಕು ಮತ್ತು ನ್ಯೂನತೆಗಳನ್ನು ಪತ್ತೆ ಹಚ್ಚಲು ಶ್ರವಣಾತೀತ ಶಬ್ದಗಳನ್ನು ಬಳಸಲಾಗುತ್ತದೆ. ಈ ರೀತಿಯ ಲೋಹದ ಅಚ್ಚುಗಳನ್ನು ಸಾಮಾನ್ಯವಾಗಿ ಬೃಹತ್ ನಿರ್ಮಾಣದ ರಚನೆಗಳಾದ ಕಟ್ಟಡಗಳು, ಸೇತುವೆಗಳು, ಯಂತ್ರಗಳು ಮತ್ತು ವೈಜ್ಞಾನಿಕ ಉಪಕರಣಗಳಲ್ಲಿ ಉಪಯೋಗಿಸಲಾಗುತ್ತದೆ. ಈ ಅಚ್ಚುಗಳಲ್ಲಿನ ಬಿರುಕುಗಳು ಮತ್ತು ರಂಧ್ರಗಳು ಹೊರಗಿನಿಂದ ಕಾಣುವುದಿಲ್ಲ. ಇವು ರಚನಾ ಶಕ್ತಿಯನ್ನು ಕುಂದಿಸುತ್ತವೆ. ಈ ಅಚ್ಚುಗಳ ಮೂಲಕ ಶ್ರವಣಾತೀತ ತರಂಗಗಳನ್ನು ಹಾಯಿಸಿ ಪತ್ತೆಕಾರಿ ಸಹಾಯದಿಂದ ತರಂಗಗಳನ್ನು ಸ್ವೀಕರಿಸಲಾಗುತ್ತದೆ. ಅತಿ ಸಣ್ಣ ನ್ಯೂನತೆ ಇದ್ದರೂ ಶ್ರವಣಾತೀತ ತರಂಗಗಳು ಪ್ರತಿಫಲಿಸುವುದರಿಂದ
ಆ ಬಿರುಕು ಅಥವಾ ನ್ಯೂನತೆ ಇರುವಿಕೆ ಪತ್ತೆ ಹಚ್ಚುತ್ತವೆ. ಮಕ್ಕಳೇ, ಈ ಚಿತ್ರದಲ್ಲಿ ನಾವು ಗಮನಿಸಿದಾಗ ನ್ಯೂನತೆ ಅಥವಾ ಬಿರುಕುಗಳು, ಶ್ರವಣಾತೀತ ಶಬ್ದಗಳು ಹಾಗೂ ಪತ್ತೆಕಾರಿ ಅಂಶಗಳನ್ನು ನಾವು ನೋಡಬಹುದಾಗಿದೆ. ಮಕ್ಕಳೇ, ಇದುವರೆಗೂ 9ನೆಯ ತರಗತಿಯ ವಿಜ್ಞಾನ ಭಾಗ 2 ಅಧ್ಯಾಯ 11ರ ಶಬ್ದ ಪಾಠದ ಅಭ್ಯಾಸದಲ್ಲಿ ಕೇಳಿದ ಪ್ರಶ್ನೆಗಳಿಗೆ ಸಂಪೂರ್ಣ ಉತ್ತರಗಳನ್ನು ನೋಡಿದ್ದೇವೆ. ಈ ಒಂದು ವಿಡಿಯೋವನ್ನು ವೀಕ್ಷಿಸಿದಂತಹ ಎಲ್ಲ ಮಕ್ಕಳಿಗೂ ತುಂಬು ಹೃದಯದ ಧನ್ಯವಾದಗಳು. ಮಕ್ಕಳೇ, ನನ್ನ ಚಾನಲನ್ನು ಮತ್ತಷ್ಟು ಹೆಚ್ಚು ಹೆಚ್ಚು ಸಬ್ಸ್ಕ್ರೈಬ್ಗಳನ್ನು ಮಾಡಿ ನಮ್ಮ ಮುಂದಿನ ವಿಡಿಯೋಗಳನ್ನು ಬಿಡಲಿಕ್ಕೆ ಪ್ರೋತ್ಸಾಹವನ್ನು ಕೊಡಿ. ಮಕ್ಕಳೇ, ಇದುವರೆಗೂ ಈ ವಿಡಿಯೋವನ್ನು ವೀಕ್ಷಿಸಿದಂತಹ ಎಲ್ಲ ಮಕ್ಕಳಿಗೂ ಧನ್ಯವಾದಗಳು. ಟೇಕ್ ಕೇರ್ ಮಕ್ಕಳೇ. ಬಾಯ್.